ಹಾಯ್ ಫ್ರೆಂಡ್, ಎಲ್ಲಿಗೂ ನಮಸ್ಕಾರ. ಸುಮಾ ಅಡುಗೆ ರೆಸಿಪಿಗೆ ಸ್ವಾಗತ. ನಾನು ಇವತ್ತು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರೆ ನೋಡಿ, ಫುಟ್ಪಾತ್ ಸೈಡಲ್ಲಿ ಸೇಮ್ ವಡೆನ ಮಾಡ್ತಾರೆ ನೋಡಿ. ಅದೇ ರೀತಿಯೇ ನಾನಿಲ್ಲಿ ಸೇಮ್ ವಡೆನ ಮಾಡಿ ತೋರಿಸ್ತಿದ್ದೀನಿ. ತುಂಬ ಸುಲಭ ವಿಧಾನದಲ್ಲಿ ಹಾಗೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಮಾತ್ರ ವಡೆ ಮಾತ್ರ ತುಂಬ ಸೂಪರಾಗಿ ಬರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡ್ದಲೆ. ಹಾಗೆ ನನ್ನ ಚಾನಲ್ನ ಹೊಸಬ್ರು ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹಾಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಅದಾದ ನಂತರ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ಒಂದ್ಸಲ ನೋಡ್ಕೊಂಬರೋಣ. ನೀವು ಒಂದ್ಸಲ ಖಂಡಿತ ಮನೇಲಿ ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ನಾನಿಲ್ಲಿ ಮೊದಲಿಗೆ ಕಡಲೆಬೇಳೆನ ಒಂದು 3 to 4 ಅವರ್ಸ್ ನೆನೆಹಾಕಿ ಬಿಟ್ಟು, ಅದಾದ ನಂತರ ನೀರು ಸೋಸಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನಿಲ್ಲಿ ಕಡಲೆಬೇಳೆನ ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ. ಇದಕ್ಕೆ 1 ಡ್ರಾಪ್ ಅಷ್ಟು ನೀವು ನೀರನ್ನು ಹಾಕ್ಬಿಡಿ, ಹಾಗೆ ರುಬ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ, ನಾನು ತುಂಬ ನುಣ್ಣಗೆ ರುಬ್ಬಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಬಿ ಎತ್ತಿಟ್ಕೋಬೇಕು. ನೋಡಿ, ಈ ಥರ ಇದ್ದರೆ ಸಾಕಾಗುತ್ತೆ. ಇದನ್ನು ನಾನೀಗ ಒಂದು ಬೌಲ್ಗೂ ನಾನು ಇಲ್ಲಿ ಹಾಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ಈ ಥರ ಇರಬೇಕು. ಒಂದು ಡ್ರಾಪ್ಸ್ ಹನಿ ನೀರನ್ನು ಹಾಕ್ತಲೇ ರುಬ್ಬಿದ್ರೆ ಮಾತ್ರ ವಡೆ ಮಾತ್ರ ಮಸ್ತಾಗಿ ಬರುತ್ತೆ. ನೀವೇ ಹೇಳ್ತೀರ ಹೌದು ಕರೆಕ್ಟಾಗಿ ಬಂತು ಅಂತ. ಅದಾದ ನಂತರ ನಾನು ಇನ್ನೊಂದು ಬ್ಯಾಚು ಹಾಕ್ಕೊಂಡು ಸೇಮ್ ಹಾಗೆ ನಾನು ರುಬ್ಕೊಂಡು ಬರ್ತೇನೆ. ಅದನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ಹಾಗೆ ನಂತರ ನಾನೀಗ 3ನೇ ಬ್ಯಾಚ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಗೆಡ್ಡೆಯಷ್ಟು ಅಂದರೆ 2 ಗೆಡ್ಡೆಯಷ್ಟು ನಾನು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನಾನಿಲ್ಲಿ ಚಕ್ಕೆನ ಹಾಕೋತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಶುಂಠಿನ ಸೇರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಅದಾದ ನಂತರ ಒಂದು 4 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇರೋದ್ರಿಂದ ಅದಕ್ಕೆ 4 ಹಾಕ್ಕೊಂಡು ಇದನ್ನು ಅಷ್ಟೇ ರುಬ್ಕೊಂಬರೋಣ. ನೋಡಿ, ಇಷ್ಟು ರುಬ್ಕೊಂಬಂದಿದ ನಂತರ ನಾವು ಅದನ್ನು ಅಷ್ಟೇ ನಾನೀಗ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಎಲ್ಲದು ಯಾವುದಕ್ಕೂ ಒಂದು ಸ್ವಲ್ಪನೂ ನೀರು ಹಾಕ್ದಂಗೆ ನಾನು ರುಬ್ಕೊಂಬಂದಿದ್ದೀನಿ. ಹಾಗೆ ನಾನಿಲ್ಲಿ ಒಂದು 3 ಈರುಳ್ಳಿನ ಸಣ್ಣದಾಗಿ ತುಂಬಾ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಫ್ರೆಶ್ ಆಗಿರೋವಂಥ ಸಬ್ಬಕ್ಕಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ನಾನಿಲ್ಲಿ ಸ್ವಲ್ಪ ಪುದೀನನೂ ಸೇರಿಸ್ಕೊತಾ ಹೋಗ್ತಾ ಇದ್ದೀನಿ. ನೋಡಿ, ಹಾಗೆ ಸ್ವಲ್ಪ ನಾನು ಹಿಂಗನ್ನು ಹಾಕ್ಕೊಳ್ತಾ ಹೋಗೋಣ. ಅದಾದ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ಈಗ ನಾನು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈಗಲೂ ಅಷ್ಟೇ ಮಿಕ್ಸ್ ಮಾಡ್ಕೋಬೇಕಲ್ಲೂ ಅಷ್ಟೇ, ನೀವು ನೀರನ್ನು ಸೇರಿಸ್ಕೋಬಾರ್ದು, ಹಾಗೆ ಮಾಡಬೇಕು. ನೋಡಿ ಎಷ್ಟು ಗಟ್ಟಿ ಇದೆ ಅಂತ ನಿಮಗೆ ನೋಡ್ತಿದ್ರೇ ಗೊತ್ತಾಗುತ್ತೈತೆ. ತುಂಬಾ ಚೆನ್ನಾಗಿ ಬರುತ್ತೆ ಮಾತ್ರ ಫ್ರೆಂಡ್ಸ್. ಈ ಥರ ಮಾಡಿ ಒಂದು ಸಲ. ಇವತ್ತು ಮಾಡಿದಂತೂ ಖಂಡಿತ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ, ಕೈಯಲ್ಲಿ ತಟ್ಟಿದ್ರೆ ಹಾಗೆ ಬರುತ್ತೆ, ಕೈಗೆ ಯಾವುದೇ ರೀತಿ ಅಂಟ್ಕೊಳ್ಳೋದಿಲ್ಲ. ನೀರು ಹಾಕಿದ್ರೆ ಏನಾಗುತ್ತೆ, ಅಂಟ್ಕೊಳ್ಳುತ್ತೆ, ಮತ್ತು ವಡೆನೂ ಅಷ್ಟೇ ಕರೆಕ್ಟಾಗಿ ಬರೋದಿಲ್ಲ. ಈಗ ನಾನು ಮುಂಚೆನೇ ಆಲ್ರೆಡಿ ಎಣ್ಣೆನ ಕಾಯೋದಕ್ಕೆ ಅಂತ ಇಟ್ಟಿದ್ದೆ ಒಂದು ಬಾಣಲೆಯಲ್ಲಿ. ಈಗ ನಾನು ಒಂದೊಂದೇ ಆಗಿ ಕೈಯಲ್ಲಿ ತಡ್ತಾ ಹೋಗ್ತಾ ಇದ್ದೀನಿ. ನಿಮಗೆ ಕೈಯಲ್ಲೇ ಆಗಲ್ಲ ಅನ್ನೋದ್ರಂದ್ರೂ ಒಂದು ಏನಾದರೂ ವಿಳ್ಯದೆಲೆ ಇಲ್ಲ ಬಾಳೆ ಎಲೆ ಇದ್ದರೆ ಅದರಲ್ಲಾದರೂ ನೀವು ಆರಾಮಾಗಿ ಕೈಯಲ್ಲಿ ತಟ್ತಾ ಹೋಗ್ಬೋದು, ತಟ್ಟಿ ಹಾಕೋಬೋದು. ನಾನು ಕೈಯಲ್ಲೇ ತಟ್ಟಿ ನನಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ತೆಳ್ಳಗಿದ್ರೂ ಓಕೆ, ಇಲ್ಲ ಸ್ವಲ್ಪ ತಿಕ್ಕಾಗಿದ್ರೂ ಓಕೆ, ನಿಮ್ಗೆ ಯಾವ ಥರ ಅನಿಸುತ್ತೆ ಆ ಥರ ಹಾಕೋಬೋದು. ನಾನು ಅಷ್ಟೇ ನನಗೆ ಇಷ್ಟ ಆಗಿರೋ ಥರ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಹಾಕ್ಕೊಂಡು ಇದನ್ನು ಅಷ್ಟೇ ನಾನೀಗ ಒಂದೊಂದಾಗಿ ನಾನಿಲ್ಲಿ ಉಲ್ಟಾ ತಿರುಗಿಸ್ತಾ ಹೋಗ್ತಾ ಇದ್ದೀನಿ. ನೀವು ಬೇಯಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಂದರೆ ವಡೆಗಳು ಎಣ್ಣೆ ಎಲ್ಲ ಹೀರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ವಡೆನ ಕರಿಬೇಕಾಗತ್ತೆ. ನೋಡಿ, ಈಗ ಪರ್ಫೆಕ್ಟಾಗಿ ಆಗಿದೆ. ಈಗ ಇದನ್ನು ನಾನು ಒಂದು ಪ್ಲೇಟ್ಗೂ ಎತ್ತಾಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೇಮು ನಾವು ಹೋಟೆಲಲ್ಲಿ ತಿಂದು ನೋಡಿ ವಡೆ ಕೊಡ್ತಾ ನೋಡಿ ಅದೇ ಆರಾಮ ಇದೆ. 100% ಅದೇ ಥರನೇ ಬಂದಿತ್ತು. ಅದಾದ ನಂತರ ನಾನು ಇಲ್ಲಿ ಸೆಕೆಂಡ್ ಬ್ಯಾಚು ಅಷ್ಟೇ ಸೇಮ್ ಅದೇ ಥರನೇ ಹಾಕ್ಕೊಂಡು ಎಲ್ಲದನ್ನು ನೀಟಾಗಿ ಹಾಕ್ಕೊಂಡಿದ್ದ ನಂತರ ಸ್ವಲ್ಪ ಅದನ್ನು ಅಷ್ಟೇ ಉಲ್ಟಾ ತಿರುಗಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ, ತುಂಬ ಸುಲಭ ವಿಧಾನದಲ್ಲಿ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ಮಾತ್ರ ಫ್ರೆಂಡ್ಸ್. ಇವತ್ತಿನ ಮಾಡಿದಂಥ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಇದನ್ನು ಅಷ್ಟೇ ನಾನೀಗ ಒಂದು ಪ್ಲೇಟ್ಗೆ ಎತ್ಕೊಂಡು ಕೊನೆಯದಾಗಿ ಈಗ ನಾನು ಒಂದು ಪ್ಲೇಟ್ಗೂ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಿದ್ರೇ ಗೊತ್ತಾಗುತ್ತೆ ನಿಮ್ಗೆ ಹೌದು ಚೆನ್ನಾಗಿ ಬಂದಿದೆ ಅಂತ. ಇವತ್ತು ಮಾಡಿದಂತಹ ಮಸಾಲೆ ವಡೆ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸುಮಾ ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್. ಅಲ್ಲಿವರೆಗೂ ಧನ್ಯವಾದ.